ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ, ಜನ್ನಾಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಜ್ಯೋತಿಷದ ಬಗ್ಗೆ ಬಹಳ ಒಂದು ಆಸಕ್ತಿ ಇದ್ದು, ನಮ್ಮ ಒಂದು ಕುಟುಂಬವೇ ಒಂದು ಜ್ಯೋತಿಷದ ಒಂದು ಕುಟುಂಬ. ನಮ್ಮ ತಂದೆ, ನಮ್ಮ ತಾತ ಮುತ್ತಾತರೆಲ್ಲರೂ ಕೂಡ ಜ್ಯೋತಿಷದಲ್ಲಿ ಇದ್ದಂಥವ್ರೆ. ಅದರಲ್ಲಿ 3 ಥರದ ವಿಚಾರಗಳಿದೆ. ಒಂದು ಪರಿಹಾರ ಅಂತ ಬಂದಾಗ ಯಂತ್ರ ಮಂತ್ರ ತಂತ್ರ ಅಂತೀವಿ. ಸೊ ಇದನ್ನ ಮಾಡ್ತಾ ಬಂದಂಥವ್ರು, ಇದರಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಾ ಬಂದಂಥವ್ರು ನಮ್ಮ ಕುಟುಂಬದವರು. ಈಗ ಜ್ಯೋತಿಷದ ವಿಚಾರಕ್ಕೆ ಬಂದರೆ ನನ್ನ ಆಸಕ್ತಿ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಹಸ್ತ ಸಾಮುದ್ರಿಕೆ ಶಾಸ್ತ್ರ. ಇದರಲ್ಲಿ ಹಸ್ತದಲ್ಲಿ ಹೇಳುವಂಥದ್ದು, ಈಗ ನಾಡಿ ಹಸ್ತ ಸಾಮುದ್ರಿಕೆ ಅಂತಿದೆ, ಆಮೇಲೆ ಜಮಿನಿ ಅಸ್ಟ್ರಾಲಜಿ ಇದೆ, ವೇದಿಕ್ ಅಸ್ಟ್ರಾಲಜಿ ಇದೆ, ಆಮೇಲೆ ಪ್ರಶ್ನೆಶಾಸ್ತ್ರ ಇದೆ. ಸೊ ಎಲ್ಲದನ್ನು ನಾವು ಗಮನಿಸಿದಾಗ ಇದೊಂದು ಬಹಳ ಅಪಾರವಾಗಿರುವಂತಹ ದೊಡ್ಡ ಮಟ್ಟದ ಒಂದು ಶಾಸ್ತ್ರ ಇದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಇದ್ರಲ್ಲಿ ತಪ್ಪು ಮಾಹಿತಿನೇ ಕೊಡ್ತಾರೆ ಜ್ಯೋತಿಷರು. ಹೇಗೆ ಅಂತಂದ್ರೆ, ಈಗ ನ್ಯೂಮರಾಲಜಿ ಅಂತ ಹೇಳ್ತಾರೆ, ತುಂಬಾ ಜಮ್ ಸ್ಟೋನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಜ್ಯೋತಿಷದಲ್ಲಿ ಇಲ್ಲ. ನೀವು ಬೃಹತ್ ಪರಾಶರ ಹೋರಾಶಾಸ್ತ್ರ ತಗೊಳ್ಳಿ, ಅಥವಾ ವರಮಿಹಿರ ಬರೆದಿರುವಂತಹ ಬೃಹತ್ ಜಾತಕ, ಇದು ಯಾವುದೇ ಗ್ರಂಥಗಳನ್ನ ತಗೊಂಡು ಕೂಡ ಅದರಲ್ಲಿ ಪರಿಹಾರ ಅನ್ನುವಂಥದ್ದು ಬಹಳ ಸಿಂಪಲ್ ರೆಮಿಡೀಸ್ ಇದೆ. ಅಲ್ಲಿ ನಮಗೆ ದಾನಗಳು ಮತ್ತೆ ಸಂಬಂಧಪಟ್ಟಂತೆ ಮಂತ್ರ ಜಪಗಳಿದೆ. ಅದು ಬಿಟ್ಟು ನಾವು ಬೇರೆ ಯಾವ್ಯಾವುದೋ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಜ್ಯೋತಿಷ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ. ಈ ಜ್ಯೋತಿಷ ಅನ್ನುವಂಥದ್ದು ಕರ್ಮದ ಅನುಸಾರವಾಗಿ ಗ್ರಹಗಳ ಒಂದು ಅಲೈನ್ಮೆಂಟ್ ಆಗುತ್ತೆ. ಆ ಗ್ರಹಗಳು ತಮ್ಮ ಫಲವನ್ನ ಕೊಡ್ತವೆ ಅಷ್ಟೇ. ಗ್ರಹಗಳನ್ನ ನಾವು ಬೈದು ಏನು ಪ್ರಯೋಜನ ಇಲ್ಲ. ಗ್ರಹಗಳು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತೆ. ಆ ಗ್ರಹಗಳ ಒಂದು ಗ್ರಹ ಶಾಂತಿ, ಗ್ರಹಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆ ಮಾಡ್ಕೊಳ್ಳೋಕೆ ಮಂತ್ರದಿಂದ ಮಾತ್ರ ಸಾಧ್ಯ. ಸೊ ಈ ರೀತಿಯಾಗಿರುವಂತಹ ದಾರಿಯಲ್ಲಿ ಜ್ಯೋತಿಷ ಇರುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಯೋತಿಷ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗವಾಗಿರುವಂಥದ್ದು. ಅದು ಬಿಟ್ಟು ಇಲ್ಲಿ ಏನಾಗಿದೆ, ಕಾರುಗಳು, ಬೈಕ್ಗಳು, ಇದ್ರ ಬಗ್ಗೆ ತಗೋಬೇಕು ಅಥವಾ ಮನೆ ತಗೋಬೇಕು, ಬಹಳ ಅಪಾರವಾಗಿ ಆಸ್ತಿ ಮಾಡಬೇಕು, ಅದಕ್ಕೋಸ್ಕರ ವಾಸ್ತು ಪರಿಹಾರ ಹೇಳಿ, ಅದಕ್ಕೋಸ್ಕರ ಜ್ಯೋತಿಷ ಹೇಳಿ ಅಂತ ಹೇಳ್ತಾರೆ. ಇದಲ್ಲ. ಆಧ್ಯಾತ್ಮಿಕವಾಗಿ ಮನುಷ್ಯ ಉನ್ನತಿಗೆ ಹೋಗುವಂತಹ ಒಂದು ಮಾರ್ಗ. ಸೊ ಇದನ್ನ ತಿಳ್ಕೊಬೇಕಾಗತ್ತೆ. ಈ ಮಟ್ಟದಲ್ಲೇ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಸಾವಿರಾರು ಜಾತಕಗಳಿದೆ, ಸಾವಿರಾರು ಹಸ್ತಗಳ ಒಂದು ಫೋಟೋಗಳ ನನ್ನ ಹತ್ರ ಇದೆ, ಅಧ್ಯಯನ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತ ಆಶಯ ಇದೆ. ಹಾಗಾಗಿ ಇಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ನೀವು ನನ್ನನ್ನು ಕನ್ಸಲ್ಟ್ ಮಾಡಬಹುದು. ನೀವು ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು, ಅಥವಾ ಅಲ್ಲಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಒಂದು ಪ್ರೆಡಿಕ್ಷನ್ಸ್ ನಾವು ನೋಡೋದಾದ್ರೆ, ಇಲ್ಲಿ ರಾಶಿಯಲ್ಲೇ ಕುಜಗ್ರಹ ಇರುವಂತದ್ದು. ಇಲ್ಲಿ ಬಂದು ನೀವು ಒಂದು ಕನ್ಯಾ ರಾಶಿಯಿಂದ ಅಷ್ಟಮಾಧಿಪತಿ ಬಂದು ಯಾವಾಗಲೂ ಕೂಡ ನಿಮಗೆ ಮಂಗಳ ಗ್ರಹ ಆಗ್ತಾನೆ, ಮತ್ತೆ ತೃತೀಯಾಧಿಪತಿ. ಸೊ ಈ ಮಂಗಳನಾಗಿರುವಂತವನು ಅದೇ ರಾಶಿಯಲ್ಲಿ ಇರುವಂಥದ್ದು, ಮತ್ತೆ ಶನಿ ಗ್ರಹ ಮಂಗಳವನ್ನ ನೋಡ್ತಾ ಇರುವಂಥದ್ದು. ಇಲ್ಲಿ ನಾವ್ ಏನ್ ನೋಡ್ಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಜನ್ಮ ಕುಂಡಲಿನ ನೋಡ್ಬೇಕು ಅಂತಂದ್ರೆ ಅದನ್ನ ಕಂಡೀಷನಲ್ ದರ್ಶನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಯೂಶ್ವಲ್ ಆಗಿ ಏನ್ ಮಾಡ್ತೀನಿ ಅಂತಂದ್ರೆ, ಹಸ್ತರೇಖೆಗಳನ್ನ ನೋಡ್ತೀನಿ. ಆಮೇಲೆ ಕೆಲವ್ರದ್ದು ಹಸ್ತರೇಖೆಗಳನ್ನ ಜಾತಕ ಜೊತೆ ಕಂಪೇರ್ ಮಾಡ್ತೀನಿ, ಜಾತಕವನ್ನ ಟ್ರಾನ್ಸಿಟ್ ಜೊತೆ ನಾನು ಕಂಪೇರ್ ಮಾಡ್ತೀನಿ, ಮತ್ತೆ ಅಲ್ಲಿ ದಶೆಗಳನ್ನ ಬೇರೆ ಬೇರೆ ದಶೆಗಳನ್ನ ಅಪ್ಲೈ ಮಾಡ್ತೀನಿ. ಅದರಲ್ಲಿ ಯೋಗಿನಿ ದಶೆ, ಚರದಶೆ, ಇವೆಲ್ಲ ಇರುವಂಥದ್ದು. ಈ ತರ ನಾವು ಪ್ರೆಡಿಕ್ಷನ್ ಹತ್ರಕ್ಕೆ ಹೋಗ್ಬೇಕು. ನಾನು ಇನ್ನು ಯೂಶುವಲ್ ಆಗಿ ಮೇಜರ್ ಇಶ್ಯೂ ಇದ್ದಾಗ ಕೋಟಾ ಚಕ್ರವನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಸೊ ಇದೆಲ್ಲ ನಾವು ಟೆಕ್ನಿಕಲ್ ಆಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಜ್ಯೋತಿಷ ಅಂತಂದ್ರೆ ಬರೀ ನಾವೊಂದು ರಾಶಿ ಮೇಲೆ ಯಾವತ್ತೂ ಹೇಳಕ್ ಸಾಧ್ಯ ಇಲ್ಲ. ಬಟ್ ಆದ್ರೂ ಸಹ ಜನರಲ್ ಆಗಿ ಒಂದು ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ, ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತಲ್ವಾ, ಅದ್ರ ಮೇಲೆ ನಾವು ಹೇಳೋದಾದ್ರೆ, ಮಂಗಳ ಗ್ರಹ ಇರುವಂಥದ್ದು ಒಳ್ಳೇದಲ್ಲ. ವೆಹಿಕಲ್ಸ್ ನಾವು ಓಡಿಸ್ಬೇಕಾದ್ರೆ, ಎತ್ತರದ ಸ್ಥಳಗಳಿಗೆ ಹತ್ತಿ ಹೋಗ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಆಮೇಲೆ ಕೈ ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆಗಿರಿ. ಯಾವಾಗ್ಲೂ ಕೇರ್ಫುಲ್ ಆಗಿರೋದೇ ಒಳ್ಳೇದು, ಆ ಟೈಮಲ್ಲಿ ಮಾತ್ರ ಅಂತಲ್ಲ. ಬಟ್ ಯೂಶುವಲ್ ಆಗಿ ಈ ಕನ್ಯಾ ರಾಶಿಯಲ್ಲಿ ಇರುವಂಥದ್ದು ಬಹಳ ನೀವು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಆಮೇಲೆ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು ನಿಮಗೆ ರಾಶಿನ ನೋಡ್ತಾ ಇರುವಂಥದ್ದು ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋರಿಗೆ ಚೆನ್ನಾಗಿದೆ. ಆಮೇಲೆ ಹೊಸ ಬಿಸ್ನೆಸ್ಗಳನ್ನ ಪ್ರಾರಂಭ ಮಾಡ್ತಾರೆ, ಬಹಳ ಚೆನ್ನಾಗಿದೆ. ಯಾಕೆ ಅಂತಂದ್ರೆ 11ನೇ ಮನೆಯಲ್ಲಿ ಬುಧ ಗ್ರಹ ಬಂದಿರೋದ್ರಿಂದ ನನ್ನ ಪ್ರಕಾರವಾಗಿ ಬಿಸ್ನೆಸ್ ಮಾಡುವಂತಹ ವ್ಯಾಪಾರಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಉತ್ತಮವಾಗಿರುವಂತಹ ಒಂದು ಲಾಭದಾಯಕವಾಗಿರುವಂತಹ ತಿಂಗಳು ಅಂತ ಹೇಳ್ಬೋದು. ಈಗ ಈ ಒಂದು ರಾಶಿಲಿ ಹುಟ್ಟಿದವರು, ಕನ್ಯಾ ರಾಶಿ ಹೇಗೆ ಅಂತಂದ್ರೆ ಬಿಸ್ನೆಸ್ ಮೆನ್ಗಳ ರಾಶಿ. ಇದು ಬಹಳಷ್ಟು ಜನ ಬಿಸ್ನೆಸ್ ಮೆನ್ಗಳು ಈ ರಾಶಿಯಲ್ಲಿ ಹುಟ್ಟಿದ್ದಾರೆ. ಆಮೇಲೆ
ಬೈ ಬರ್ತೆ ಅವ್ರಿಗೆ ಎಲ್ಲಾದ್ರೂ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನೀವು ಅವ್ರನ್ನ ನೋಡಿದ್ರೆ ಒಂದು ಬಟ್ಟೆ ತಗೊಳ್ಳೋದಾಗಿರ್ಬೋದು, ಒಂದು ವಸ್ತು ತಗೊಳ್ಳೋದಾಗಿರ್ಬೋದು, ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಯಾವಾಗ್ಲೂ ಕೂಡ ₹1 ಕೂಡ ಹಾಳು ಮಾಡ್ಕೊಳ್ಳಲ್ಲ. ನಾನು ಬಹಳಷ್ಟು ಜನರನ್ನು ನೋಡಿದ್ದೀನಿ. ಈ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ಏನ್ ಲ್ಯಾವಿಶ್ನೆಸ್ ಅಂತ ನಾವೇನ್ ಹೇಳ್ತೀವಿ, ಅತಿಯಾಗಿ ದುಂದುವೆಚ್ಚ ಮಾಡೋದು ಇರೋದೇ ಇಲ್ಲ ಈ ರಾಶಿಯವರಲ್ಲಿ. ಇವರು ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಕಡಿಮೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಶನಿಗ್ರಹ ನೋಡ್ತಾ ಇರುವಂತದ್ದು ಯಾವಾಗ ಸ್ವಲ್ಪ ಆಲಸ್ಯತನ, ಬೋನ್ಸ್ ಮಸಲ್ಸ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಕೊಡ್ಬೋದು. ಕುಟುಂಬದಲ್ಲಿ ಬಹಳ ನೆಮ್ಮದಿ ಸಂತೋಷ ಸಿಗುತ್ತೆ. ಏನಾದ್ರು ಕುಟುಂಬದಲ್ಲಿ ಕಲಹಗಳು ಕಿರಿಕಿರಿಗಳು ಆಗ್ತಾ ಇದ್ರೆ ಖಂಡಿತವಾಗಲೂ ಸಹ ಸರಿಯಾಗುತ್ತೆ. ಯಾಕೆಂತಂದ್ರೆ ಗುರುಗ್ರಹ ಬಂದು 10ನೇ ಮನೆಯಲ್ಲಿ ಬಹಳ ಒಳ್ಳೆ ಸ್ಥಾನದಲ್ಲಿ ಇರುವಂತದ್ದು. ಇದು ಉತ್ತಮ. ಫೈನಾನ್ಷಿಯಲ್ ದ್ರವ್ಯ ಲಾಭ ಕೂಡ ಆಗತ್ತೆ. ನಮಸ್ಕಾರ. ಈಗ 12 ರಾಶಿಗಳ ಫಲಗಳನ್ನು ನಾನು ನೋಡಿದ್ವಿ. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ರಾಶಿ ಫಲ ನೋಡುವಂತದ್ದಿದೆ. ತುಂಬಾ ಜನ ರಾಶಿ ಫಲಗಳಲ್ಲಿ ನಡೆಯಲ್ಲ ಹಾಗೆ ಅಂತ ಮಾತಾಡ್ತಿದ್ದಾರೆ. ಜಾತಕದ ನಿರೂಪಣೆ ಮಾಡೋ ರೀತಿ ಹೇಗೆ ಅಂತಂದ್ರೆ, ಒಂದು ಜಾತಕವನ್ನ ತೆಗೆದುಕೊಂಡಿದ್ದೀರಾ. ಫಸ್ಟ್ ಆ ಜಾತಕದಲ್ಲಿ ಆ ವ್ಯಕ್ತಿಯ ಬರ್ತ್ ಟೈಮ್ ಕರೆಕ್ಟ್ ಆಗಿಲ್ವಾ ಅಂತ ನೋಡ್ಬೇಕು. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಗ್ರಂಥಗಳಿದೆ. ಒಂದು ಅಲ್ಲಿರುವಂತ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಆದವನು ನಿಮ್ಮ ಪಾಸ್ಟ್ ಇವೆಂಟ್ಸ್ ನ ಹೇಳ್ಬೇಕು. ಅದನ್ನ ಜಾತಕದ ಟೈಮಿಂಗ್ ನ ಸೆಟ್ ಮಾಡಿದ್ಮೇಲೆ, ರೆಕ್ಟಿಫೈ ಮಾಡಿದ್ಮೇಲೆ ಫಸ್ಟ್ ಲಗ್ನ, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಬಗ್ಗೆನೇ ನಾವು ಹೇಳೋದಾದ್ರೆ, ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅನ್ನೋದಾದ್ರೆ, ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ 2 ನಿಮಿಷ 5 ನಿಮಿಷದ ರೀಚಾರ್ಜ್ ಮಾಡಿಸ್ಕೊಂಡು ಅದರಲ್ಲಿ ಏನು ಚಾಟ್ ಮಾಡಿ ಇಷ್ಟೆಲ್ಲ ನಮ್ಮ ಭವಿಷ್ಯ ಹೇಳಿ ಅಂತ ಕೇಳೋವಂಥದ್ದು ನೋಡಿದ್ರೆ ನಾನು ಬಹಳ ಹಾಸ್ಯಾಸ್ಪದ, ಜ್ಯೋತಿಷ್ಯಕ್ಕೆ ಅವಮಾನ ಅದು. ಒಂದು ಜಾತಕ ಆದ ಫಸ್ಟ್ ಲಗ್ನ, ಆಮೇಲೆ ಸಪ್ತಮಾಧಿಪತಿ, ಆಮೇಲೆ ಶುಕ್ರ ಗ್ರಹ, ಆಮೇಲೆ ನವಾಂಶದಲ್ಲಿ ಆ ಗ್ರಹಗಳಿದ್ದಾವೆ. ರಾಶಿ ತುಲ್ಯ ನವಾಂಶ ಅಂತ ನಾವು ನೋಡ್ತೀವಿ. ಎರಡನ್ನು ಕಂಪೇರ್ ಮಾಡಿ ಹಸ್ತರೇಖೆಯಲ್ಲೂ ಕೂಡ ಆ ಏಜ್ಗೆ ಯೂನಿಯನ್ ಲೈನ್ ಟಚ್ ಆಗಿದೆ ಅಂತ ನೋಡ್ಕೋಬೇಕು ಶುಕ್ರ ಸ್ಥಾನಕ್ಕೆ. ಅದಾದ ಮೇಲೆ ಟ್ರಾನ್ಸಿಟ್ ಗಳಲ್ಲಿ ಗುರುಗ್ರಹ ಎಲ್ಲಿದೆ, ಸಪ್ತಮಾಧಿಪತಿ ಎಲ್ಲಿದ್ದಾನೆ, ವಿವಾಹ ಸಹಮ್ ಅಂತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅವರ ಒಂದು ಡಬಲ್ ಟ್ರಾನ್ಸಿಟ್ ಥಿಯರಿ ಅಂತಾರೆ. ಶನಿಗ್ರಹದ ಗುರುಗ್ರಹದ 2 ಡಬಲ್ ಟ್ರಾನ್ಸಿಟ್ ನ ನೋಡ್ಕೊಂಡು ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ನ ಒಬ್ಬ ಅಸ್ಟ್ರಾಲಜರ್ ಕೊಡಬೇಕು. ಇದಕ್ಕೆ ಪ್ರೆಡಿಕ್ಷನ್ ಅಂತಾರೆ. ಪ್ರಶ್ನೆ ಕುಂಡ್ಲಿಯನ್ನು ಕೂಡ ಉಪಯೋಗಿಸ್ಬೇಕು. ಪ್ರಶ್ನದಲ್ಲಿ ಇತ್ತಶಾಲ ಯೋಗ ಆಗಿದೆಯಾ, ಕಾಂಬೂಲ ಯೋಗ ಆಗಿದೆಯಾ, ಇವೆಲ್ಲ ನೋಡಿ ಫೈನಲ್ ಪ್ರೆಡಿಕ್ಷನ್ ಕೊಟ್ರೆ ಪ್ರೆಡಿಕ್ಷನ್ ನಿಜವಾಗುತ್ತೆ. ಹಾಗೆಯೇ ಜ್ಯೋತಿಷಿ ವ್ಯಕ್ತಿಗತವಾಗಿ ಅವನು ಶುದ್ಧವಾಗಿರ್ಬೇಕು. ಅವಾಗ ಮಾತ್ರ ಪ್ರೆಡಿಕ್ಷನ್ ನಿಜ ಆಗುತ್ತೆ. ನಮಸ್ಕಾರ.